ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಅದೆಷ್ಟು ಕಠಿಣ ಕ್ರಮಗಳನ್ನು ದೇಶದಲ್ಲಿ ತೆಗೆದುಕೊಂಡು ಬರ್ತಾ ಇದ್ರು ಕೂಡ ಉಗ್ರ ಸಂಘಟನೆಗೆ ಸೇರುವಂತಹ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಉಗ್ರರ ಸಂಘಟನೆಗೆ ಸೇರುವಂತಹ ಯುವಕರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು. ಅದಕ್ಕೆ ತಾಜಾ ಉದಾಹರಣೆ ಅನ್ನುವ ಹಾಗೆ ಕಲಬುರಗಿಯಲ್ಲಿ ಕೂಡ ಈಗ ಉಗ್ರರ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಹೊಂದಿದಂತಹ ಯುವಕನನ್ನೀಗ ಪೊಲೀಸರು ಬಂಧಿಸಿರುವಂತದ್ದು. ಈತ ಏನಂತಂದ್ರೆ ಉತ್ತರ ಪ್ರದೇಶದ ಸದಾರ್ಪುರ ಗ್ರಾಮದವನು, ಸೀತಾಪುರ ಜಿಲ್ಲೆಯ ಸದಾರ್ಪುರ ಗ್ರಾಮದವನು. ಈತ ಏನಂತಂದ್ರೆ ಕಳೆದ 2 ವರ್ಷಗಳ ಹಿಂದೆ ಕಲಬುರಗಿಗೆ ಒಂದು ಮೀಟ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡಲು ಆಗಮಿಸಿದ. ಆದ್ರೆ ಆತ ಕಾರ್ಮಿಕನಾಗಿ ಕೆಲಸ ಮಾಡಕ್ಕೆ ಬಂದಿದ್ರೆ ಆತನಿಗೆ ಇವತ್ತು ಈ ಒಂದು ಪರಿಸ್ಥಿತಿ ಆತನಿಗೆ ಬರ್ತಾ ಇರಲಿಲ್ಲ. ಯಾಕಂತಂದ್ರೆ ಆತ ಏನಂತಂದ್ರೆ ಇಲ್ಲಿ ಮೀಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಆತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಹೊಂದಿದ. ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಅವರೊಂದಿಗೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ. ಈತನ ಮೊಬೈಲ್ ನಲ್ಲಿ ಸಾಕಷ್ಟು ಈಗ ದಾಖಲೆಗಳನ್ನ ಈಗ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಆತನ ಬಂಧಿಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಏನಂತಂದ್ರೆ ಬೇರೆ ಬೇರೆ ಉಗ್ರ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರ ಸಂಘಟನೆ ಜೊತೆ ನಂಟನ್ನ ಹೊಂದಿದ್ದ. ಅಲ್ಲದೆ ಆತ ಏನಂತಂದ್ರೆ ಸಾಕಷ್ಟು ಉಗ್ರ ದೇಶ ವಿರೋಧಿ ಚಟುವಟಿಕೆಗಳಿರ್ತವೆ. ದೇಶ ವಿರೋಧಿ ಚಟುವಟಿಕೆ ನಡೆಸುವಂತಹ ಸಾಮಾಜಿಕ ಜಾಲತಾಣಗಳಿದ್ದಾರೆ, ಅದರಲ್ಲಿ ಸಕ್ರಿಯ ಸದಸ್ಯನಾಗಿದ್ದ. ಅಲ್ಲದೆ ಈತ ಏನಂತಂದ್ರೆ 20ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಐಡಿಗಳನ್ನ ಈತ ಹ್ಯಾಂಡಲ್ ಅನ್ನ ಕೂಡ ಮಾಡ್ತಾ ಇದ್ದದ್ದು ಈಗ ಶಾಕಿಂಗ್ ಏನಂತಂದ್ರೆ ಈಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಏನಂತಂದ್ರೆ ಈತ ಸದರ್ಪುರ್ ಅಂಡರ್ವರ್ಲ್ಡ್ 33, ಸದರ್ಪುರ್ ಅಂಡರ್ವರ್ಲ್ಡ್ 33, ಸದರ್ಪುರ್ ಗ್ಯಾಂಗ್ಸ್ಟಾರ್ 33 ಅಂತ ಹೀಗೆ ಹಲವು ಏನಂತಂದ್ರೆ ಉಗ್ರ ಸಂಘಟನೆ ಇರುವಂತಹ ವಾಟ್ಸಪ್ ಗ್ರೂಪ್ಗಳಿದೆ, ಅದಕ್ಕೆ ಕೂಡ ಈತ ಮೆಂಬರ್ ಕೂಡ ಆಗಿದೆ. ಅಲ್ಲದೆ ಈತ ಪಾಕಿಸ್ತಾನದ ಭಯೋತ್ಪಾದಕರೊಂದಿಗೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದೆ ಎನ್ನಲಾಗ್ತಾ ಇದೆ. ಈತ ಏನಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಭಾರತವನ್ನ ಹೊರಗಿಟ್ಟು ಜಮ್ಮು ಕಾಶ್ಮೀರದ ಹೊರಗಿಟ್ಟು ಅದರ ಮ್ಯಾಪ್ ಅನ್ನ ಕೂಡ ಈತನ ಮೊಬೈಲ್ ಅಲ್ಲಿ ಈಗ ಪತ್ತೆ ಆಗಿರುವಂತದ್ದು. ಅಲ್ಲದೆ ಪಾಕಿಸ್ತಾನದ ಭಯೋತ್ಪಾದಕರ ಸಂಘಟನೆ ಅಬೀದ್ ಜಟ್ ಮತ್ತು ಶಹಜಾದ್ ಜಟ್ನೊಂದಿಗೆ ಕೂಡ ಭಟ್ನೊಂದಿಗೆ ಈತ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದೆ ಎನ್ನಲಾಗ್ತದೆ. ಈತ ಏನಂತಂದ್ರೆ ಕಳೆದ ಹಲವು ದಿನಗಳಿಂದ ಭಾರತದಲ್ಲಿ ಇದ್ದುಕೊಂಡು ಇಲ್ಲಿನ ಏನಂತಂದ್ರೆ ಉಗ್ರರ ಪ್ರಚೋದನಕಾರಿ ಹೇಳಿಕೆಗಳಾಗಲಿ, ಪ್ರಚೋದನಕಾರಿ ಇರುವಂತಹ ಪೋಸ್ಟ್ಗಳಾಗಲಿ, ದೇಶ ವಿರೋಧಿ ಹೇಳಿಕೆಗಳೇನಿರ್ತವೆ ಅಂತವುಗಳನ್ನ ಪೋಸ್ಟ್ ಅನ್ನು ಕೂಡ ಈತ ಮಾಡ್ತಾ ಇದ್ದ. ಅಲ್ಲದೆ ಈತನ ಮೊಬೈಲ್ಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಸಿಕ್ಕಿರುವಂತದ್ದು. ಈತ ಏನಂತಂದ್ರೆ ಈಗ ದೇಶದ ವಿದೇಶಗಳಿಂದ ಸಿಮ್ ಕಾರ್ಡ್ಗಳನ್ನು, ಅಂತಾರಾಷ್ಟ್ರೀಯ ಸಿಮ್ ಕಾರ್ಡ್ಗಳನ್ನು ಕೂಡ ಬಳಸಿ ಈತ ಇಂತಹ ಒಂದು ಸಾಮಾಜಿಕ ಜಾಲ ಕೃತ್ಯಗಳನ್ನ ಮಾಡ್ತಾ ಇದ್ದಿದ್ದ ಅನ್ನೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಈತ ಏನಂತಂದ್ರೆ ತಾನು ತನ್ನ ಮೊಬೈಲ್ ಇಂದ ಅಲ್ಲದೆ ತನ್ನ ಸ್ನೇಹಿತರ ವೈಫೈ ಇಂಟರ್ನೆಟ್ ಅನ್ನ ಕೂಡ ಬಳಸಿಕೊಂಡು ಈತ ಈ ಒಂದು ಗ್ರೂಪ್ಗಳಲ್ಲಿ ಸಕ್ರಿಯವಾಗಿ ಪೋಸ್ಟ್ ಮಾಡೋದಾಗ್ಲಿ, ಶೇರ್ ಮಾಡೋದಾಗ್ಲಿ, ವಿಡಿಯೋಗಳನ್ನ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡುವಂತದ್ದು ಕೆಲಸ ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯ ಆತನನ್ನ ಪೊಲೀಸರು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಅಲ್ಲದೆ ಆತನಿಗೆ ಏನಂತಂದ್ರೆ ಈಗ ಆಗಸ್ಟ್ 25ನೇ ತಾರೀಕಿನವರೆಗೂ ಕೂಡ ಆತನಿಗೆ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಕಲಬುರಗಿ ನಗರ ಪೊಲೀಸ್ ಒಬ್ಬ ಉತ್ತರ ಪ್ರದೇಶದ 23 ವರ್ಷದ ಯುವಕನನ್ನ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ಅನುಮಾನಾಸ್ಪದ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವನನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನು ಈ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳ ಒಂದು ಅಕೌಂಟ್ಸ್ಗಳನ್ನು ಫಾಲೋ ಮಾಡುವುದು ಮತ್ತು ಅವರ ಸಂಪರ್ಕದಲ್ಲಿರುವುದರ ಬಗ್ಗೆ ಖಚಿತ ಆಗುತ್ತೆ. ಆ ಒಂದು ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿದಾಗ ಏನು ಖಚಿತ ಆಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಅವನನ್ನು ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರಿತಾ ಇದೆ. ಪ್ರೈಮ್ ಆಫೀಸ್ ಇಲ್ಲಿವರೆಗೆ ದೊರೆತಿರೋದು ಏನಂತಂದರೆ ಇವನು ಬಂಧಿತನಿದ್ದಾನೆ 23 ವರ್ಷದ ಉತ್ತರ ಪ್ರದೇಶದ ಯುವಕ. ಅವನ ಹೆಸರು ಮೊಹಮ್ಮದ್ ಸಮೀರ್ ಅಂತ, 23 ವರ್ಷ, ಮೂಲತಃ ಸೀತಾಪುರ್ ಜಿಲ್ಲೆ ಉತ್ತರ ಪ್ರದೇಶದವನು. ಇಲ್ಲಿ ಕಳೆದ ಒಂದು 8 ತಿಂಗಳಿಂದ 1 ವರ್ಷ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ಲೇಬರ್ ಆಗಿ. ಇಲ್ಲಿ ಕಳೆದ ಕೆಲವು ದಿನಗಳಿಂದ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳಿದ್ದಾವೆ, ಇನ್ಸ್ಟಾಗ್ರಾಮ್ ಇರುವಂಥದ್ದು ಅಥವಾ ಫೇಸ್ಬುಕ್ ಇರುವಂಥದ್ದು, ಅಥವಾ ಕೆಲವು ವಾಟ್ಸಪ್ಪಲ್ಲಿ ಕೆಲವು ಅಕೌಂಟ್ ಹ್ಯಾಂಡ್ಲರ್ಸ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾನೆ. ಅದರಲ್ಲಿ ಫಾಲೋ ಮಾಡುವಂಥದ್ದು ಮತ್ತು ಆ ಅಕೌಂಟ್ಸ್ಗಳಿರುವ ಕಂಟೆಂಟ್ಗಳು ಏನಿದೆ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ಚಟುವಟಿಕೆ ಹಿನ್ನೆಲೆಯಲ್ಲಿ ಅವನನ್ನು ಬಂಧಿಸಿದ್ದೀವಿ. ಈಗಾಗಲೇ ಅವನ ಮೇಲೆ BNSನ 113 ಸಬ್ ಕ್ಲಾಸ್ 3 ಮತ್ತು 197 BNS ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗ ನಮ್ಮ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಅಲ್ಲದೆ ಈತ ಏನಂತಂದ್ರೆ ಎಷ್ಟು ದಿನಗಳಿಂದ ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ, ಅಥವಾ ಆತ ಇನ್ನೂ ಸಾಮಾಜಿಕ ಜಾಲತಾಣ ಅಲ್ಲದೆ ಬೇರೆ ಬೇರೆ ಯುವಕರನ್ನ ಏನಾದ್ರೂ ಈ ಒಂದು ಉಗ್ರ ಸಂಘಟನೆಗೆ ಬರುವಂತೆ ಪ್ರೇರಣೆಯನ್ನು ಕೂಡ ಮಾಡ್ತಾ ಇದ್ದ, ಆತರ ಸಂಘರ್ಷ ಸದಸ್ಯರನ್ನಾಗಿ ನೇಮಕನಾದ್ರೂ ಮಾಡ್ಕೊಳ್ತಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈಗ ಏನಂತಂದ್ರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಯೂನಿವರ್ಸಿಟಿ ಪೊಲೀಸರು ಆತನನ್ನ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಂದು ತಳವಾರ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.